ನೆಲಮಂಗಲ ಪಟ್ಟಣದ ಕವಾಡಿ ಮಠದಲ್ಲಿ ಇಂದು ಶ್ರೀ ವಿದ್ಯಾಚೇತನ ಟೆಕ್ನೋ ಪದವಿ ಪೂರ್ವ ಕಾಲೇಜು ವತಿಯಿಂದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕಾಮಿಡಿ ಕಿಲಾಡಿಯ ಕೆಲವು ಕಲಾವಿದರು ಆಗಮಿಸಿ ಮತ್ತು ವಿದ್ಯಾರ್ಥಿಯ ಪೋಷಕರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕಾರ್ಯಕ್ರಮ ಉದ್ದೇಶ ಕಾಲೇಜು ವಾರ್ಷಿಕೋತ್ಸವ ಮತ್ತು ಮೇನ್ ಆಗಿ ಏನಪ್ಪಾ ಅಂದ್ರೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಒಂದು ಉದ್ದೇಶ, ನಮ್ಮ ಕಾಲೇಜಿನ ಉದ್ದೇಶ ಏನು ಅಂತಂದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಸರನ್ನ ಕೊಟ್ಟು ಚೈತನ್ಯೋತ್ಸವ ಅಂತಕ್ಕಂಥ ಹೆಸರನ್ನ ಕೊಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸರವರು ಆಗಮಿಸಿ ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಶುಭ ಹಾರೈಸಿದ್ದಾರೆ. ಅವರು ಹಮ್ಮಿಕೊಂಡಿರ್ತಕ್ಕಂಥ ಈಗ ಶನಿವಾರ ಹಮ್ಮಿಕೊಂಡಿರ್ತಕ್ಕಂಥ 3950 ವಿದ್ಯಾರ್ಥಿಗಳಿಗೆ ಏನು ಪ್ರತಿಭಾ ಪುರಸ್ಕಾರ ಆಯ್ಕೆ ಮಾಡಿಕೊಂಡಿದ್ದಾರೋ, ನಮ್ಮ ಕಾಲೇಜಿನ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲೂ ಸಹ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲಿದ್ದಾರೆ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಗಣೇಶ್ರವರು, ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜರು ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿ ಶುಭವನ್ನು ಹಾರೈಸಿ ಹೋಗಿದ್ದಾರೆ. ಸರ್, ಈ ವರ್ಷ ಸುಮಾರು 60 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ 85ಕ್ಕಿಂತ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 60 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಮಾಡಿದ್ದೀವಿ. ಸರ್, ಕಾಲೇಜು ಮೊದಲು ತುಂಬಾ ಚಿಕ್ಕ ಕಾಲೇಜು, ತುಂಬಾ ಅಂದ್ರೆ 29 ವಿದ್ಯಾರ್ಥಿಗಳಿದ್ದಂತಹ ಕಾಲೇಜು ಇವತ್ತು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆ ಆಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಎಲ್ಲ ಪೋಷಕ ವೃಂದದವರು ಮತ್ತೆ ನಾವು ಕೊಡ್ತಕ್ಕಂಥ ನಮ್ಮ ಎಲ್ಲ ಉಪನ್ಯಾಸಕರ ಒಂದು ಸಹಕಾರ. ಇದರಿಂದ ನಾವು ನಮ್ಮ ಕಾಲೇಜಿನಲ್ಲಿ MBBS ಸೀಟನ್ನು ಪಡ್ಕೊಂಡಿದ್ದಾರೆ, CA ನಲ್ಲಿ ಪಡ್ಕೊಂಡಿದ್ದಾರೆ, ಮತ್ತೆ ಅದೇ ರೀತಿ JE ನಲ್ಲಿ ಒಳ್ಳೆ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ BSc AG ಇಂತ ಮತ್ತೆ ಪ್ರತಿಷ್ಠಿತ 10 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸೀಟನ್ನು ಪಡ್ಕೊಂಡಿದ್ದಾರೆ. ಸರ್, ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಮಿಡಿ ಕಿಲಾಡಿಗಳಾಗಿರ್ತಕ್ಕಂಥ ವಾಣಿಶ್ರೀ ಗೌಡ ಅವರು ಮತ್ತೆ ಅದೇ ರೀತಿ ಗಜೇಂದ್ರ ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿದ್ವಿ. ಸರ್, ಅವರು ಬಂದು ತುಂಬಾ ವಿದ್ಯಾರ್ಥಿಗಳನ್ನ ಮನರಂಜಿಸಿದ್ದಾರೆ. ಅವರಿಗೂ ಸಹ ನಮ್ಮ ಕಾಲೇಜಿನ ಬಗ್ಗೆ ತುಂಬಾ ಅಭಿಮಾನ ಇತ್ತು, ಅಂತವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸರ್, ಆಕ್ಚುಲಿ ನಾವು ಕಾರ್ಯಕ್ರಮವನ್ನ ಮೊದಲೇ ಮಾಡಬೇಕು ಅಂತಿದ್ವಿ, ಅನಿವಾರ್ಯ ಕಾರಣದಿಂದ ಈ ಕಾರ್ಯಕ್ರಮವನ್ನು ಮುಂದೂಡ್ಕೊಂಡು ಬಂದಿದ್ವಿ. ನೆಕ್ಸ್ಟ್ ವಿದ್ಯಾರ್ಥಿಗಳನ್ನ ಪ್ರಿಪರೇಷನ್ ಮಾಡ್ತಾ ಇದೀವಿ. ಸರ್, ಬೆಳಿಗ್ಗೆ 8:30ಯಿಂದ ಸಂಜೆ 6 ಗಂಟೆವರೆಗೂ ನಮ್ಮ ಕಾಲೇಜಿನಲ್ಲಿ ಓದಿಸಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ಫಲಿತಾಂಶದ ಬಗ್ಗೆ ನಮ್ಮ ನಿರೀಕ್ಷೆ ಇದೆ. ಈ ವರ್ಷ ನಾವು ಪ್ರಥಮ ರ್ಯಾಂಕ್ ಅನ್ನ ಪಡಿಬೇಕು ಅಂತಕ್ಕಂಥ ಉದ್ದೇಶವನ್ನು ಸಹ ಇಟ್ಕೊಂಡಿದ್ದೀವಿ. ಯೂಶುವಲ್ ಆಗಿ ನಾವೆಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡೋದು ಜಾಸ್ತಿ, ಶಾಲಾ ಕಾಲೇಜು ಕಾರ್ಯಕ್ರಮಗಳಿಗೆ ಬರೋದು ಕಡಿಮೆ. ಬಟ್ ಇವತ್ತು ಬಂದ್ವಿ, ನಮ್ಮ ಹಳೆ ದಿನಗಳೆಲ್ಲ ನೆನಪಾಯಿತು, ಬಹಳ ಖುಷಿ ಆಯಿತು. ಆ್ಯಂಡ್ ಶ್ರೀ ವಿದ್ಯಾಚೇತನ ಟೆಕ್ನೋ ಪದವಿ ಪೂರ್ವ ಕಾಲೇಜು ನೆಲಮಂಗಲಗಳ ಕಡೆ ನಾವು ಬಂದಾಗೆಲ್ಲ ಈ ಕಾಲೇಜ್ ಬಗ್ಗೆ ಬಹಳ ಕೇಳಿದ್ದೀನಿ. ಈ ಕಾಲೇಜಿನ ಸ್ಟೂಡೆಂಟ್ಸು ತುಂಬ ಲಕ್ಕಿ ಅಂತ ಹೇಳ್ಬೋದು, ತುಂಬ ಒಳ್ಳೆ ಫೆಸಿಲಿಟಿ ಇರುವಂಥ ಒಂದು ಕಾಲೇಜು. ಇವತ್ತು ಈ ಕಾಲೇಜಿನ ವಾರ್ಷಿಕೋತ್ಸವ ನಡೀತಾ ಇದೆ. ನಾನು ವರದಿಯಲ್ಲಿ ಕೇಳಿದೆ, 2025-26 ವರದಿಯಲ್ಲಿ ಅವರು ಹೇಳ್ತಾ ಇದ್ರು ಸಾಕಷ್ಟು ಜನ ಸ್ಟೂಡೆಂಟ್ಸು ಫಾರಿನಲ್ಲೆಲ್ಲ ಹೋಗಿ ಅಚೀವ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅಂದರೆ ತುಂಬ ಇವಾಗಿನ ಎಜುಕೇಷನ್ ಸಿಸ್ಟಮಲ್ಲಿ ತುಂಬ ಫೀಸ್ ಜಾಸ್ತಿ, ಅದು ಇದು ಅನ್ನೋ ಒಂದು ಕೊರಗೆ ಎಲ್ರಿಗೂ ಇರುತ್ತೆ. ಪೇರೆಂಟ್ಸ್ಗೆ ಹೇಳೋದಿಷ್ಟೇ, ಈ ಒಂದು ಕಾಲೇಜಲ್ಲಿ ಇಟ್ಸ್ ಲೈಕ್ ಎಲ್ಲ ವರ್ಗದವರು ಕೂಡ ಓದ್ತಾ ಇದ್ದಾರೆ. ನಾನು ಅದನ್ನು ನೋಡಿದೆ ಇಲ್ಲಿ. ಸೊ ಎಲ್ಲ ವರ್ಗದವ್ರಿಗೂ ಒಂದು ಒಳ್ಳೆ ಎಜುಕೇಷನ್ ಕೈಗೆಟಕ್ತಾ ಇದೆ ಅಂದರೆ ಶ್ರೀ ವಿದ್ಯಾಚೇತನ ಟೆಕ್ನೋ ಪದವಿ ಪೂರ್ವ ಕಾಲೇಜಿನಲ್ಲಿ. ಸೊ ಐ ವುಡ್ ಲೈಕ್ ಟು ಅಂದರೆ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಇದನ್ನು ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಬಂದಾಗ ನನಗೆ ಅದೇ ಕಾಣಿಸಿದ್ದು, ಮಕ್ಕಳಲ್ಲಿ ಜೋಶು ಇದೆ, ಒಂದು ಆ್ಯಕ್ಟಿವ್ ಇದ್ದಾರೆ. ಸಾಕಷ್ಟು ಕಾಲೇಜಲ್ಲಿ, ಸ್ಕೂಲ್ಗಳಲ್ಲಿ ನಾವು ನೋಡ್ತಿರ್ತೀವಿ, ಅದರಲ್ಲೂ ಪ್ರೈವೇಟ್ ಕಾಲೇಜ್ಗಳಲ್ಲಿ
ಮಾತಾಡಲ್ಲ, ಬರೀ ಪುಸ್ತಕ ಅಷ್ಟೇ ಇರ್ತಾರೆ. ಬಟ್ ಇಲ್ಲಿ ಕಲ್ಚರಲ್ಗೂ ಸಹಿ, ಓದೋಕ್ಕೂ ಸಹಿ. ಸೊ ಭಾಳ ಖುಷಿ ಆಯಿತು. ಇಲ್ಲ, ನನಗೆ ಅದೇ ವಂಡರ್ ಅಂತ ಅನಿಸಿದ್ದು. ನಮ್ಮ ಕಿರುಪರಿಚಯ ನಾವು ಹೇಳ್ಕೊಂಡೇ ಇರಲಿಲ್ಲ. ಆ್ಯಂಡ್ ನಾವೇನು ಅಷ್ಟೊಂದು ಗೂಗಲ್ ಮಾಡಿದ ತಕ್ಷಣ ವಿಚಾರಗಳು ತಿಳ್ಕೊಳ್ಳೋವಂಥ ಅಷ್ಟು ದೊಡ್ಡ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ ಕೂಡ. ಬಟ್ ಸ್ಟಿಲ್ ನಮ್ಮ ವಿಚಾರಗಳನ್ನ ನಾನು ಮಾಡಿರೋವಂಥ ಒಂದು ಸಣ್ಣ ಪುಟ್ಟ ಮೂವಿಗಳಾಗಿರ್ಬೋದು, ನಾನು ಹುಟ್ಟಿಂದ ಇಲ್ಲಿ ಗಂಟ ಬೆಳೆದು ಬಂದಿರೋ ಒಂದಷ್ಟು ರೀತಿನ ಆಗಿರ್ಬೋದು, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಮಕ್ಕಳು ಕಲೆಕ್ಟ್ ಮಾಡಿದ್ರ ಅಥವಾ ಉಪಾಧ್ಯಾಯರು ಕಲೆಕ್ಟ್ ಮಾಡಿದ್ರ ಗೊತ್ತಿಲ್ಲ. ಬಟ್ ಅಷ್ಟು ಈಗ ಒಂದು 2 ದಿನದ ಹಿಂದೆ ನಮ್ಮನ್ನು ಇನ್ವೈಟ್ ಮಾಡಿದ್ದು ಇಲ್ಲಿ ಕಾರ್ಯಕ್ರಮಕ್ಕೆ. 2 ದಿನದ ಗ್ಯಾಪಲ್ಲಿ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಅವರು ನಮಗೊಂದು ವೆಲ್ಕಮ್ ಮಾಡಿದ್ದು ತುಂಬ ಖುಷಿ ಆಯಿತು. ತುಂಬ ಖುಷಿ ಆಗ್ತಿದೆ ಸರ್. ಎಲ್ಲ ತುಂಬ ಜನ ಬಂದಿದ್ದಾರೆ ಪ್ರೋಗ್ರಾಮ್ ನೋಡೋಕ್ಕೆ. ಮಕ್ಕಳದೆಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದೀವಿ. ಆಮೇಲೆ ನಮ್ಮದು ಒಂದು ಸ್ಕಿಟ್ ಇದೆ. ಕರ್ಸಿದವರಿಗೂ ಮತ್ತು ಇಲ್ಲಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ನಮಗೆ ಹಳೆಯದೆಲ್ಲ ನೆನಪಾಯ್ತು. ಯಾಕಂದರೆ ಸ್ಕೂಲ್ ಡೇಸಲ್ಲಿ ವಾರ್ಷಿಕೋತ್ಸವ ಹೆಂಗೆ ಆಗ್ತಾಯಿತ್ತು, ನಾವು ನಾಟಕಕ್ಕೋಸ್ಕರ ಏನು ಹಾತೊರಿತಿದ್ವಿ, ನಾವು ಆ್ಯಕ್ಟಿಂಗ್ ಮಾಡಬೇಕು ಅಂತ, ಅದನ್ನೆಲ್ಲ ಒಂಥರ ನಿಮ್ಮೆಲ್ಲಕ್ಕೂ ಹಾಕ್ದಂಗೆ ಆಯಿತು. ತುಂಬ ಖುಷಿ ಆಯಿತು ಸರ್. ವಿದ್ಯಾರ್ಥಿಗಳಿಗೆ ಅವರಿಗೆ ಯಾವುದ್ರಲ್ಲಿ ನಿಮ್ಗೆ ಆಸಕ್ತಿ ಇದೆಯೋ ಅದರಲ್ಲಿ ಹೋಗ್ತಾ ಇರಿ. ಯಾಕಂದರೆ ಓದಬೇಕು, ಅದ್ರ ಜೊತೆ ಏನೇನು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ. ಎಕ್ಸಾಮ್ ಬರ್ತಾ ಇದೆ, ಫಸ್ಟ್ ಎಕ್ಸಾಮ್ ಕಡೆ ಪ್ರಿಫರೆನ್ಸ್ ಕೊಡಿ, ಆಮೇಲೆ ಉಳಿದಿದ್ದೆಲ್ಲ ಕೊಡಿ. ಚೂರು ಆ್ಯಕ್ಟಿಂಗ್ ಮಾಡಿ ಧ್ವನಿ ಹೋಗಿದೆ, ಹಂಗೆ ಗರ ಅನಿಸ್ತಾ ಇದೆ. ಹಾಗಾಗಿ ಅದೇ ಹಳೆ ನೆನಪದೇ, ನಾನು ಸ್ಕೂಲಿಗೆ ಹೋಗಿದ್ದೆಲ್ಲ ನೆನಪಾಯ್ತು ನನಗೆ. ಯಾಕಂದರೆ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಈ ಥರ ವಾರ್ಷಿಕೋತ್ಸವ ಮಾಡಬೇಕಾದ್ರೆ ನಮಗೆ ಪರೀಕ್ಷೆ ಬಗ್ಗೆ ಯೋಚನೆ ಇರಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ಸ್ಕಿಟ್ಟು ಅಥವಾ ಹಾಡು ಹೇಳೋದು, ಮಿಮಿಕ್ರಿ ಮಾಡೋದು ಈ ಥರದ್ದು ಜಾಸ್ತಿ ಇತ್ತು ನಮಗೆ. ಅಂದರೆ ಅದನ್ನು ಯಾವಾಗ ನಾವು ಪ್ರೆಸೆಂಟ್ ಮಾಡ್ತೀವಿ, 6 ಜನ ನೋಡಿ ಚಪ್ಪಳೆ ತಡ್ತಾರೆ, ಅಂದರೆ ಹುಡುಗರು, ಫ್ರೆಂಡ್ಸು, ಟೀಚರ್ಸ್ ಎಲ್ಲ ಆ ಥರದ್ದು. ಯಾಕಂದರೆ ಮುಂದೆ ನಾವು ಆ್ಯಕ್ಟಿಂಗ್ ಮಾಡ್ಬೇಕು, ಅದೇ ಗುಂಗಲ್ಲಿದ್ವಲ್ಲ. ಹಾಗಾಗಿ ಬೆನ್ಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.